ನಾನು 8ನೇ ತರಗತಿಯಿಂದ ನಾನು ಪೂರ್ಣ ನನ್ನ ವಿದ್ಯಾಭ್ಯಾಸ ಹಾಸ್ಟೆಲ್ ಮಾಡಿರುವಂತದ್ದು. ಎಲ್ಲಾ ಕಡೆ ಹಾಸ್ಟೆಲ್ ನಾನು ಓದಿದ್ದೀನಿ. ಹಾಸ್ಟೆಲ್ ಅಲ್ಲಿ ಸರ್ ಎಲ್ಲ ಹಾಸ್ಟೆಲ್ದವ್ರೆ ನೀವು? ಹಾಸ್ಟೆಲ್ ಅಲ್ಲ ಡಾಕ್ಟ್ರೆ, ನಾನು ಹೇಳ್ತಾ ಇದ್ದೀನಿ ಊಟದ ವ್ಯವಸ್ಥೆಯಲ್ಲಿ ಡಿವೈಡಿಂಗ್ ಸುಧಾಕರ್ ಮನೆಯೊಳಗಿದ್ದು ಉಡಾಳ್ತನ ಮಾಡ್ತಿರ್ತ ಹಾಸ್ಟೆಲ್ ತಂದೆ ನೀವು. ಅದರಿಂದ ನಾವ್ ಹೇಳಂತದ್ದು ನೀವು ನಮ್ಮಲ್ಲಿ 10-11 ರೆಸಿಡೆನ್ಸಿಯಲ್ ಕಾಲೇಜಸ್ ಮಾಡಿದ್ರು ಹಿಂದೆ 2017 ರಾಯರೆಡ್ಡಿ ಸಾಹೇಬರು ಉನ್ನತ ಶಿಕ್ಷಣ ಸಚಿವರಿದ್ದಾಗ. ಈಗ ಅಲ್ಲಿ ಏನಾಗಿದೆ, ಅದನ್ನ ಹಾಸ್ಟೆಲ್ ನ ನೀವು BCM ಕೊಟ್ಬಿಡಿ, ಅಡ್ಮಿಷನ್ಸ್ ಆಗ್ತಾ ಇಲ್ಲ, ಅಲ್ಲಿ ಡಿವೈಡಿಂಗ್ ಸಿಸ್ಟಮ್ ಇದೆ. ನಮಗೆ ಏನು ಅದು ₹1,000 ಬರ್ತದೋ 1,500 ಬರುತ್ತೋ ಪ್ರತಿ ತಿಂಗಳು, ಏನು ಅದು ಹಾಸ್ಟೆಲ್ ಮೆಸ್ ಬಿಲ್ಲು, ಅಲ್ಲಿ ಅದಕ್ಕೆ ಕಟ್ಟಕ್ಕಾಗಲ್ಲ, ಅದನ್ನ ನೀವು BCM ಕೊಡಿ. ಇದರ ಒಂದು ಅವತ್ತು ಆಲೋಚನೆ ರೆಸಿಡೆನ್ಸಿಯಲ್ ಡಿಗ್ರಿ ಕಾಲೇಜ್ ಅಂತ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇದು ಉದ್ದೇಶ ಹೇಳ್ತಾ ಇರೋದು ಗುಣಮಟ್ಟದಲ್ಲ, ಕಾಲೇಜಲ್ಲಿ ಗುಣಮಟ್ಟ ಇಲ್ಲ ಅಂತಲ್ಲ, ಹಾಸ್ಟೆಲ್ನ ಆ ಒಂದು ಊಟದ ಒಂದು ಮೆಸ್ ಬಿಲ್ ಅನ್ನ ತುಂಬಲಿಕ್ಕೆ ನಮ್ಗೆ ಆರ್ಥಿಕವಾಗಿ ಚೈತನ್ಯ ಇಲ್ಲ. ಅದೇ ಸರ್ಕಾರದ BCM ಅಥವಾ SC/ST ಅದ್ರ ಮುಖಾಂತರ ಆದ್ರೆ, ಇಲಾಖೆಗಳ ಮುಖಾಂತರ ಆದ್ರೆ ನಮ್ಗೆ ಅದು ಉಚಿತವಾಗಿ ಆಗುತ್ತೆ ಅನ್ನೋ ಒಂದು ಆಲೋಚನೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ, ಏನ್ ಬೇರೆ ಮಾತಾಡಿ. ಹಾಸ್ಟೆಲ್ ವಿಚಾರವಾಗಿ ಸಭಾಪತಿಯವರಲ್ಲಿ ಒಂದು 10 ನಿಮಿಷ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ BCM ಇಲಾಖೆಯಲ್ಲಿ 7 ವರ್ಷ ಕೆಲಸ ಮಾಡಿದ್ದೇನೆ, ಬೆಂಗಳೂರು ಅರ್ಬನ್ ನಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೇನೆ. ಇಲ್ಲಿ 2 ವಿಚಾರಗಳು ಮರ್ಜ್ ಆಗ್ತಿದೆ. ಒಂದು ವಸತಿ ಶಾಲೆ, ಒಂದು ರೆಗ್ಯುಲರ್ ಹಾಸ್ಟೆಲ್. ರೆಗ್ಯುಲರ್ ಹಾಸ್ಟೆಲ್ ಅಲ್ಲಿ ರವಿಯವರು ಮಾತಾಡ್ತಾ ಇರೋ ವಿಚಾರ, ಮೇಡಮ್ ಮಾತಾಡೋ ರೆಗ್ಯುಲರ್ ಹಾಸ್ಟೆಲ್ SC/ST BCM ಹಾಸ್ಟೆಲ್ ವಿಚಾರವಾಗಿ. ಆದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಲ್ಲಿ ಎಲ್ಲೂ ಕರ್ನಾಟಕ ರಾಜ್ಯದಲ್ಲಿ 1 ಸೀಟ್ ಖಾಲಿ ಇಲ್ಲ. ಯಾಕಂದ್ರೆ ಅಪ್ಲಿಕೇಶನ್ ಎಷ್ಟು ಬರ್ತವೆ ಅದ್ರ 4ರಷ್ಟು 5ರಷ್ಟು ಅಪ್ಲಿಕೇಶನ್ ಬಿದ್ದಿರ್ತವೆ. ಸೆಲೆಕ್ಷನ್ಗೆ ನಮ್ಮನ್ನು ದಮ್ಲಾಗ್ತಾರೆ, ಮಿನಿಸ್ಟರ್ಗಳ MLAಗಳನ್ನೂ ದಮ್ಲಾಗ್ತಾರೆ. ಆದರೆ ಈಗ ನಾವು ಏನು 97, 98, 2006ವರೆಗೂ ನಾವು ನೋಡ್ತಿದ್ದಂತ ಸಂದರ್ಭಕ್ಕೂ ಈಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಇಲಾಖೆಯಲ್ಲಿ. ಈಗೇನು ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳ್ತಿದ್ರು, ಅವರಲ್ಲಿರುವಂತ ಹಾಸ್ಟೆಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ ಅಷ್ಟೇ, ಅವರು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ. ಯಾಕಂದ್ರೆ BCM ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಉಳಿಯುತ್ತೆ. ಏನೀಗ ಆಲ್ರೆಡಿ ಸೀಟುಗಳು ಫಸ್ಟ್ ಟೈರ್ ಸೆಕೆಂಡ್ ಟೈರ್ ಸಿಟಿಗಳಲ್ಲಿ BCM ಹಾಸ್ಟೆಲ್ಗಳಲ್ಲಿ SC/ST ಹಾಸ್ಟೆಲ್ಗಳಲ್ಲಿ ಸೀಟೇ ಸಿಗೋದಿಲ್ಲ. ಉದಾಹರಣೆಗೆ ಬೆಂಗಳೂರಲ್ಲಿ ತಗೊಳ್ರಿ, ಬೆಂಗಳೂರಲ್ಲಿ ಇನ್ನ 100 ಹಾಸ್ಟೆಲ್ಗಳು ಮಾಡಿದ್ರು ರಿಕ್ವೈರ್ಮೆಂಟ್ ಇದೆ. ಅದೇ ತಗೊಂಡ್ರಿ, ತುಮಕೂರು ತಗೊಳ್ರಿ, ದಾವಣಗೆರೆ ತಗೊಳ್ರಿ, ಮಂಗಳೂರು ತಗೊಳ್ರಿ, ಇಂಥ ಕಡೆ ಅಂತಕೋ ಸಾಕಷ್ಟು ಡಿಮ್ಯಾಂಡ್ ಇದೆ. ಆದ್ರೆ ಗ್ರಾಮಾಂತರ ಭಾಗದಲ್ಲಿ ಶೇರಿಂಗ್ ಅಲ್ಲಿ ವ್ಯತ್ಯಾಸ ಮಾಡಿದ್ದಾರೆ. ಆಗಿಂದ ಆಗ್ತಿರೋಂಥ ಬದಲಾವಣೆಗಳಿಗೆ ಅನುಗುಣವಾಗಿ ಶೇರಿಂಗ್ ಅಲ್ಲಿ ಮೊದಲು ಪರ್ಸೆಂಟೇಜ್ ಏನಿತ್ತು, SCಗೆ ಇಷ್ಟು ಪರ್ಸೆಂಟೇಜು, STಗೆ ಇಷ್ಟು ಪರ್ಸೆಂಟ್, BCMಗೆ ಇಷ್ಟು ಪರ್ಸೆಂಟ್. ಈಗ BCM ಅಲ್ಲಿ ಅವ್ರಿಗೂ SC/ST ಹಾಸ್ಟೆಲ್ಗಳಲ್ಲಿ BCM ಅವ್ರಿಗೂ ಅವಕಾಶ ಮಾಡಿರೋದ್ರಿಂದ ಪೂರ್ಣ ಪ್ರಮಾಣಗಳಲ್ಲಿ ಸೀಟ್ ತುಂಬ್ತಾ ಇದೆ. ಸೀಟ್ ಖಾಲಿ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಬರೆದು ಕನ್ಕರೆನ್ಸ್ ತಗೊಂಡು ತುಂಬುವಂತ ಕೆಲಸನೂ ಆಗ್ತಿದೆ. ಹಾಗಾಗಿ ರವಿ ಅವರು ಹೇಳ್ತಿದ್ದಂಗೆ ಹಾಸ್ಟೆಲ್ಗಳು ಸಾಕಷ್ಟು ನಡೀತಾ ಇಲ್ಲ ಅನ್ನೋದು ನಾನು ಒಪ್ಪಲ್ಲ. ಬಟ್ ಇದು ಕಾರ್ಮಿಕ ಇಲಾಖೆಯಿಂದ ಇದನ್ನ ಮಾಡ್ತಿರುವಂತ ವಿಚಾರ ಇದೆಯಲ್ಲ, ಇದು ಅಸಂಘಟಿತ ವಲಯವನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಕೇಂದ್ರ ಸರ್ಕಾರ ದುಡ್ಡು ಇರ್ಬೋದು, ಅಸಂಘಟಿತ ವಲಯವನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ